ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆ ತನಕ ನೋಡಿ. ಏನಿವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಿದ್ದೀರಾ? ಹೌದು, ಸೂತಕ ಇತ್ತು ನಮ್ಮ ಮನೇಲಿ. ಹಾಗಾಗಿ ಇವತ್ತು ಮನೆಗೆ ಪುಣ್ಯ ಮಾಡಿಸ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಐನರು ಮನೆಗೆ ಬಂದಿದ್ದರು. ಬೆಳಗ್ಗೆ ಇವಾಗ ಟೈಮ್ ಬಂದು 9:45 ಆಗಿದೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಬೇಗನೆ ಮಾಡಿದ್ರೂ ಕೂಡ ನಾವು ನಮ್ಮ ಸುತ್ತ ಇರೋ ಎಲ್ಲ ಮನೆಗಳಿಗೂ ಸೂತಕ ಇರುತ್ತಲ್ವ, ಎಲ್ಲರ ಮನೆಗೂ ಐನರು ಹೋಗಬೇಕು, ಎಲ್ಲರ ಮನೆಯಲ್ಲೂ ಪುಣ್ಯ ಮಾಡಬೇಕು. ಹಾಗಾಗಿ ಅವರು ಬರೋ ಸ್ವಲ್ಪ ಲೇಟ್ ಆಯಿತು. ನೀವು ನೋಡ್ತಾ ಇರ್ಬೋದು, ಪುಣ್ಯ ಮಾಡೋಕ್ಕೆ ನಾನು ಅವ್ರು ಬರೋಕ್ಕೂ ಮುಂಚೆನೇ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಅವ್ರು ಬಂದ ತಕ್ಷಣ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ಯಾವಾಗಲೂ ಹೀಗೇ, ಏನಾದರೂ ಸೂತಕ ಬರಲಿ, ಸೂತಕ ಬಂದಾಗ ಎಲ್ಲರ ಮನೆಗಳಲ್ಲೂ ಹೀಗೇ ಪುಣ್ಯ ಮಾಡಿಸ್ಕೊಂಡೇ ನಾವು ದೇವ್ರ ಪೂಜೆನ ಮಾಡೋದು. ಹಾಗೆ ತೀರ್ಥ ತಗೊಬಂದು ಹಾಕೊಳ್ಳೋದು ಇದು ಯಾವುದೂ ಇಲ್ಲ. ಯಾವಾಗಲೂ ಅಷ್ಟೇ, ಯಾವುದೇ ಸೂತಕ ಆದ್ರೂ ನಾವು ಇದೇ ರೀತಿಯೇ ಪುಣ್ಯ ಮಾಡಿಸ್ಕೋಬೇಕು ಮನೆಗಳಿಗೆ. आयनेते परयनेते दूरदन्तपुष्टिनीः तदस्य पुण्डरीकाणे समुद्रस्य गुहायिमे दीपलक्ष्मी देवताभ्यो नमो नमः. आयनेते परयनेते दूरदन्तपुष्टिनीः तदस्य पुण्डरीकाणे समुद्रस्य गुहायिमे. ॐ गं गणनान्त्वा गणपतिगं हवामहे कविं कवीनाम् उपमश्यवस्तवं ज्येष्ठराजं ब्रह्मणः सर्वे सप्तन्द्रः ऋग्वेङ्गै च सहिता सर्वे कलशन्तो समश्रः गायत्रे च अग्रे सर्वदेवानं धूपो अमृतां हिरण्यगर्भगर्भस्था हेमा बीजविभासुः अनन्ता पुण्यशान्तिं प्रियश्च मे. कर्पूरमङ्गलानीराधनं दर्शयामि, नीराधनं दर्शनम् आचमनीयं समर्पयामि. वनस्पतिरसोपेतो गण्डादुत्तमः अग्रे सर्वदेवानं धूपोऽमृताम्. यजमानो आयुस्तेजो ददाति. कर्पूरगौरं कर्णावतारं संसारसर्वजिगेन्द्रहारं सदा वसन्तं हृदयारविन्दे भवं भवामि सहितं नमामि. परिपूजा यो वैत ब्रह्मणो वेद अमृतेन ऋतां परे तस्मै ब्रह्मचाय कीर्तिं प्रजानुदुः. आयनेते परायनेते दुर्हन्तपुष्टिनीः तदस्य पुण्डरीकाणे समुद्रस्य गुहायिमे. पुण्यः देवताभ्यो नमो नमः. यो वैतां ब्रह्मणो वेद अमृतेन ऋतां परे तस्मै ब्रह्मचाय कीर्तिं प्रजानुदुः. पवित्रोदकेन स्थापयामि. ಈ ರೀತಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಐನರನ್ನೇ ಮನೆಗೆಲ್ಲ ಕೂಡ ತೀರ್ಥನ ಹಾಕ್ತಾರೆ. ಅದಾದಮೇಲೆ ನಾವು ಪೂಜೆಗೆ ಅಂತೇಳಿ ಕಾಯಿ ಬಾಳೆಹಣ್ಣು ಅಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನೆಲ್ಲದನ್ನು ಕೂಡ ಐನರಿಗೇ ಕೊಟ್ಟು ದಕ್ಷಿಣೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತೀವಿ.
ಪ್ರತಿಯೊಂದು ಮನೆಗಳಲ್ಲೂ ಇದೇ ರೀತಿಯೇ ಮಾಡ್ತೀವಿ. ಈ ರೀತಿ ನಾವು ಏನಾದರೂ ಪೂಜೆಗಳು ಇಟ್ಕೊಂಡಿದ್ದ ದಿವಸ ಮತ್ತು ಹಬ್ಬಗಳಲ್ಲೂ ಕೂಡ ನಾವು ದಾಸಪ್ಪ ಅವ್ರನ್ನ ಮನೆಗಳಿಗೆಲ್ಲ ಕರ್ಕೊಬರ್ತೀವಲ್ಲ, ಆವಾಗ ಈ ರೀತಿ ದಾಸಪ್ಪ ಅವ್ರಿಗೆ ಎಲ್ಲರೂ ಮನೆಯವರು ವೆಯ್ಟ್ ಮಾಡ್ತಿರ್ತವೆ. ಒಂದು ಮನೇಲಿ ವೆಯ್ಟ್ ಮಾಡ್ತಿರ್ತಾರೆ. ಒಂದು ಮನೇಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಮನೆಗೆ ಹೋಗಬೇಕು, ಆ ಮನೇಲಿ ಮುಗಿಸ್ಕೊಂಡು ಮತ್ತೊಂದು ಮನೆಗೆ ಹೋಗಬೇಕು. ಹಾಗಾಗಿ ಎಲ್ಲರೂ ಕೂಡ ಒಂದೇ ಟೈಮ್ಗೆ ಪೂಜೆನೂ ಮುಗಿಸಿರ್ತೀವಿ. ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ದಾಸಪ್ಪ ಅವ್ರನ್ನ ಮನೆಗೆ ಕರ್ಕೊಬರೋಕ್ಕೆ ಎಲ್ಲ ಒಂದೇ ಟೈಮ್ಗೆ ಓಡಾಡ್ತಿರ್ತೀವಿ. ಆಗ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರಿಗಂತೂ ಕ್ಯೂ ನಿಂತ್ಕೊಂಡು ಕಾಯ್ತಾ ಇರ್ತೀವಿ ಎಲ್ಲರೂ, ನಾನು ಮೊದಲು ಬಂದಿದ್ದು, ನಾನು ಮೊದಲು ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಇಷ್ಟೆಲ್ಲ ಇರುತ್ತೆ. ಒಂದು ರೀತಿ ಹಬ್ಬ ಮಾಡಿದಾಗೆ ಆಗುತ್ತೆ. ನಾವು ಈ ರೀತಿ ಸೂತ್ಕ ತಕ್ಕೊಳ್ಳುವಾಗ ಈ ರೀತಿ ಎಲ್ಲ ಮಾಡ್ತೀವಲ್ವ, ಹಬ್ಬ ಮಾಡಿದ ರೀತಿಯೇ ಇರುತ್ತೆ ನಮ್ಮ ಮನೆಗಳಲ್ಲಿ. ಪ್ರತಿ ಶನಿವಾರನೂ ಕೂಡ ಹಾಗೇ ಇರುತ್ತೆ. ಮತ್ತು ಈ ರೀತಿ ಸೂತ್ಕಗಳೇನಾದರೂ ತಕ್ಕೊಳ್ಳುವಾಗ ಐನರು ಬಂದು ಮನೆಗೆ ಪುಣ್ಯ ಮಾಡಿ ಹೋದ್ಮೇಲೆ ಅಡುಗೆನ ಪ್ರಿಪ್ರೇಷನ್ ಮಾಡಬೇಕಂತೆ. ಹೌದು, ನಾವು ಸುಮಾರು ವರ್ಷ ಮಾಡಿದ್ವಿ. ಆದರೆ ಇತ್ತೀಚೆಗಂತೂ ಐನರು ಬಂದು ಮನೆಗೆ ಪುಣ್ಯ ಮಾಡೋ ಅಷ್ಟರಲ್ಲಿ ಅರ್ಧ ಅಡುಗೆನ ಮುಗಿಸ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ಐನರು ಬಂದ ಮೇಲೆ ನಾವು ಅಡುಗೆ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ದಾಸಪ್ಪ ಅವ್ರನ್ನ ಕರ್ಕೊಬರೋಕ್ಕೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಧದಷ್ಟಂತೂ ಅಡುಗೆ ಖಂಡಿತ ಮುಗಿಸಿರ್ತೀವಿ. ಮೊದಲೆಲ್ಲ ಆ ರೀತಿ ಮಾಡ್ತಿದ್ರಂತೆ. ಪುಣ್ಯ ಮಾಡಿ ಹೋದ್ಮೇಲೆ ಅಡುಗೆನ ಮಾಡಬೇಕು ಮನೆಗೆ ಅಂತ ಹೇಳಿ ಹಾಗೆ ಮಾಡ್ತಿದ್ರಂತೆ. ಆದರೆ ಈಗ ನಾವು ಅಷ್ಟೊಂದು ಏನು ನಿಯಮ ಎಲ್ಲ ಪಾಲಿಸಲ್ಲ. ಆವಾಗಿನವ್ರ ಥರ ನಾವೆಲ್ಲಿ ಈಗೆಲ್ಲ ಮಾಡ್ತೀವಲ್ವ, ನಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾವು ಮಾಡ್ತೀವಿ. ಅಡುಗೆ ಎಲ್ಲ ಆದಮೇಲೆ ದಾಸಪ್ಪ ಅವ್ರನ್ನ ಮನೆಗೆ ಕರ್ಕೊಬರ್ತೀವಿ. ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ನಾವು ಇದನ್ನು ಮಾಡಲೇಬೇಕು. ಯಾಕೆಂದರೆ ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ನಮ್ಮದು ಮನೆ ದೇವರು. ಅವರಿಗೆ ದಾಸಪ್ಪ ಅವರಿಗೆ ನಾವು ಮನೆಗೆ ಕರ್ಕೊಂಡು ಬಂದು ಶಂಕು ಊದಿಸಿ ಅವರಿಗೆ ಊಟಕ್ಕೆ ಬಡಿಸಲೇಬೇಕು. ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಈ ರೀತಿ ಮಾಡಲೇಬೇಕು ನಾವು. ಇನ್ನು ಅಡುಗೆ ಅಂತೂ ನಾನು ಪಾಯಸ, ಕೋಸಂಬರಿ, ಬೋಂಡ, ಹಾಗೆ ಅನ್ನ ಸಾಂಬಾರು, ಹಪ್ಪಳ ಇದಿಷ್ಟನ್ನು ಕೂಡ ಮಾಡಿದ್ದೆ. ಅಡುಗೆ ಏನು ಮಾಡಿದ್ದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಕೆಲವೊಂದು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಹಾಗಾಗಿ ದಾಸಪ್ಪ ಅವರು ಮನೆಗೆ ಬರೋ ಅಷ್ಟರಲ್ಲಿ ನಾವು ಎಲ್ಲದನ್ನು ಅಡುಗೆ ಪ್ರಿಪೇರ್ ಮಾಡಿ ಈ ರೀತಿ ಕಂಪ್ಲೀಟಾಗಿ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ನಾವು ಅಂದರೆ ದೇವ್ರ ಮುಂದೆ ನಾವು ನೈವೇದ್ಯಕ್ಕೆ ಇಡುವಾಗ ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ನಾವು ಎಡೆನೆಲ್ಲ ಇಡ್ಬೋದು. ಅದಕ್ಕೋಸ್ಕರ ನೋಡಿ, ಈ ರೀತಿ ಪೂಜೆನ ಮುಗಿಸಿದ್ದಾರೆ ನಮ್ಮ ಮನೆಯವರು. ದಾಸಪ್ಪ ಅವ್ರು ಬರೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಅವರು ಮೇಲೆ ಸುಮಾರು ಮನೆಗಳಿದ್ದಾವೆ, ಅಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬರ್ತೀನಿ ಇಲ್ಲಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಮೇಲೆ ಮತ್ತು ಕೆಳಗಿರೋ ಮನೆಗಳಿಗೆಲ್ಲ ಓಡಾಡ್ತಿರ್ಬೇಕಾಗುತ್ತೆ. ಹಾಗಾಗಿ ಸುಮಾರು ಟೈಮ್ ಆಗುತ್ತೆ ಇನ್ನು. ಅದಕ್ಕೋಸ್ಕರ ಪೂಜೆನ ಈ ರೀತಿ ಮಾಡಿಬಿಟ್ಟು ಈಗ ಹೊರಗಡೆ ಹೋಗಿದ್ದಾರೆ. ಅವ್ರನ್ನ ಕಾಯ್ತಾ ಇದ್ದೀವಿ. ನೋಡಿ, ಮೇಲೆ ಒಂದು ಇದು ಟೈಲ್ಸ್ ಕಲ್ಲನ್ನ ಹಾಕ್ಸಿದ್ದೀವಲ್ವ, ಅಲ್ಲಿ ನಾವು ಮುಡುಪನ್ನ ಇಡ್ತೀವಿ. ಕೆಳಗಡೆ ದೇವ್ರದ್ದು ಕಳಸನ ಇಟ್ಕೊಂಡಿದ್ದೀವಿ. ಮೇಲ್ಗಡೆ ಮುಡುಪಿಡ್ತೀವಲ್ಲ, ಅಲ್ಲಿ ಯಾವುದನ್ನು ಕೂಡ ನಾವು ಮುಟ್ಟಲ್ಲ. ಹಾಗಾಗಿ ಇದು ಮತ್ತು ನಾವು ಕೆಳಗಡೆ ಕಳಸನ ಉಟ್ಕೊಂಡಿದ್ದೀವಲ್ವ, ಗ್ರಾಮ ದೇವತೆದು ಕಳಸಕ್ಕೆ ಒಂದು ಎಡೆ, ಹಾಗೆ ನಮ್ಮ ಮಾವನವರು ಫೋಟೋದ ಹತ್ರಕ್ಕೆ ಇಡೋಕ್ಕೆ ಅಂಥೇಳಿ ಒಂದು ಎಡೆ, 2 ಎಡೆನ ತುಂಬಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ದಾಸಪ್ಪ ಅವರು ಕೂಡ ಬಂದರು. ಹಾಗೆ ನೋಡಿ, ದಾಸಪ್ಪ ಅವರು ಬಂದಾಗ ಈ ರೀತಿ ನಾವು ಅವರು ಕೂತ್ಕೊಳ್ಳಿರ್ತಾರಲ್ವ, ಊಟಕ್ಕೆ ಬಡಿಸ್ತೀವಲ್ಲ, ಅಲ್ಲಿ ನೆಲನ ಈ ರೀತಿ ತಣ್ಣಗೆ ಮಾಡಲೇಬೇಕು ಯಾವಾಗಲೂ ಅಷ್ಟೇ.
ಪ್ರತಿ ಸಲವೂ ಅಷ್ಟೇ ಇದೇ ರೀತಿ ನಾವು ಮನೆಗೆ ಪುಣ್ಯ ಮಾಡಿಸ್ಕೊಳ್ಳೋದು. ಹಾಗೆ ದಾಸಪ್ಪ ಅವರು ಎಲ್ಲರೂ ಮನೆಯಲ್ಲೂ ಕೂಡ ಊಟ ಮಾಡಲ್ಲ, ಯಾಕಂದರೆ ನಾವು 30 ಮನೆಯವರು ಇದ್ದೀವಿ. ಎಲ್ಲರೂ ಮನೆಗೂ ದಾಸಪ್ಪ ಅವರು ಹೋಗಬೇಕಾಗಿರುತ್ತೆ ಮತ್ತು ಕಾಯ್ತಾ ಇರ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲರೂ ಕಾಯ್ತಾ ಇರ್ತೀವಿ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇದಿಷ್ಟಿತ್ತು. ನಿಮಗೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.